ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಸಂಚಾರ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದೆ. ಕಾರಣ ಉದ್ವಿಗ್ನ ಸ್ಥಿತಿಯನ್ನ ಗಡಿ ನೋಡ್ತಾ ಇದೆ. ಈ ಬೆನ್ನಲ್ಲೇ ಇಷ್ಟೂ ಸಿಚುವೇಶನ್ನ ಅವಕಾಶದ ಲಾಭ ಎತ್ತೋದಕ್ಕೆ ಕೆಲ ಖಾಸಗಿ ಸಾರಿಗೆ ವಾಹನದ ಮಾಲೀಕರು ಮುಂದಾಗಿದ್ದಾರೆ. ಪ್ರಯಾಣಿಕರ ಹಗಲು ದರೋಡೆಗೆ ಈ ಖಾಸಗಿ ಸಾರಿಗೆ ಮತ್ತು ವಾಹನ ಮಾಲೀಕರು ಮುಂದಾಗ್ತಾ ಇರೋದು. ಪ್ರಯಾಣಿಕರಿಂದ 2 ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಕೊಗನೋಳಿ ಟೋಲ್ನಿಂದ ನಿಪ್ಪಾಣಿ ಕೊಲ್ಲಾಪುರಕ್ಕೆ ಹೆಚ್ಚುವರಿಯಾಗಿ ಹಣವನ್ನ ತೆಗೆದುಕೊಳ್ಳುತ್ತಾ ಇದ್ದಾರೆ. ಇದು ಹಣ ತೆಗೆದುಕೊಳ್ತಾ ಇರೋದಲ್ಲ, ಇದು ಸುಲಿಗೆ ಅಂತ ಪಾಪ ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ನಿಪ್ಪಾಣಿ ಪಟ್ಟಣದಿಂದ ಕೊಲ್ಲಾಪುರಕ್ಕೆ ಟಿಕೆಟ್ ದರವನ್ನು 76 ರೂಪಾಯಿ ನಿಗದಿ ಮಾಡಲಾಗಿದೆ. ಆದರೆ ಖಾಸಗಿ ವಾಹನ ಮಾಲೀಕರು 150 ರೂಪಾಯಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅಂದರೆ 1 to ಡಬಲ್ ಹೋಗ್ಬೇಕಾ, ದುಡ್ಡು ಕೊಟ್ಟು ಹೋಗಿ ಅಂತ. ಬಿಕಾಸ್ ಅವ್ರಿಗೂ ಗೊತ್ತು ಪ್ರಯಾಣಿಕರಿಗೆ ಬೇರೆ ಆಪ್ಷನ್ಸ್ ಇರಲ್ಲ ಅಂತ ಹೇಳಿ. ಹೀಗಾಗಿ ಇವ್ರು ಎಷ್ಟು ಡಿಮ್ಯಾಂಡ್ ಮಾಡಿದ್ರು ಕೊಟ್ಟು ಹೋಗ್ತಾರೆ ಅನ್ನುವಂತಹ ಹುಂಬತನ ಜನರಿಂದ ಲೂಟಿಗೆ ಇವರನ್ನ ಇಳಿಸ್ತಾ ಇದೆ. ಖಾಸಗಿ ಬಸ್ ಮತ್ತು ವಾಹನಗಳ ಲೂಟಿಗೆ ಬೆಳಗಾವಿ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತಿದೆ. ಡೀಟೇಲ್ಸ್ ಕೊಡ್ತಾರೆ ಚೇತನ್. ಫೇರ್ ಪ್ರೈಸ್ಗಿಂತ ಒಂದು 10% 20% ಜಾಸ್ತಿ ಇರೋದನ್ನ ಇಂಥ ಟೈಮ್ನಲ್ಲಿ ನಾವು ಕೇಳಿರ್ತೀವಿ. ಬಟ್ 1 to ಡಬಲ್ ಅಂತ ಹೇಳಿದ್ರೆ ಇದು ಹಗಲು ದರೋಡೆ. ಸೊ ಸ್ಕ್ವಾಡ್ಗಳನ್ನ ಇಡಬೇಕಾಗುತ್ತೆ ಜಿಲ್ಲಾಡಳಿತ. ಆಲ್ರೆಡಿ ಸ್ಕ್ವಾಡ್ಸ್ ಇರ್ತಾರೆ. ವಿಪರೀತವಾಗಿ ಜನರಿಂದ ಲೂಟಿ ಆಗ್ತಿದ್ರೆ ಅವ್ರದ್ದು ಜವಾಬ್ದಾರಿ ಅದು. ಇಲ್ಲಿ ಯಾರೂ ಕರ್ತವ್ಯವನ್ನು ನಿಭಾಯಿಸ್ತಾ ಇಲ್ವಾ? ಜಿಲ್ಲಾಡಳಿತದ ಮೌನ ಯಾಕೆ? ಅವ್ರಿಗೂ ಮಾಮೂಲಿ ಹೋಗ್ತಾ ಇದೆ ಅಂತ ಜನರ ಪ್ರಶ್ನೆ ಬಂದ್ಬಿಡುತ್ತಲ್ಲ. ಖಂಡಿತವಾಗಿಯೂ ಮಮತಾ, ಈ ಬಗ್ಗೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಏನು ಮಹಾರಾಷ್ಟ್ರದ ಕುಗ್ನೋಳಿ ಚೆಕ್ ಪೋಸ್ಟ್ ಇದೆ, ಆ ಚೆಕ್ ಪೋಸ್ಟ್ ದಲ್ಲಿ RTO ಚೆಕ್ ಪೋಸ್ಟ್ ಕೂಡ ಇರುವಂತದ್ದು. RTO ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಆದ್ರೆ ಅವರು ಕೂಡ ಜಾನಮೌನ ವಹಿಸಿರುವಂತದ್ದು. ಈಗಾಗಲೇ ಏನು ಕರ್ನಾಟಕದಿಂದ ಮಹಾರಾಷ್ಟ್ರದವರೆಗೆ ಅಂದ್ರೆ ಬಾರ್ಡರ್ ವರೆಗೆ ಮಾತ್ರ ಬಸ್ ಸಂಚಾರ ಮಾಡ್ತವೆ. ಅದ್ರ ಜೊತೆಗೆ ಮಹಾರಾಷ್ಟ್ರದ ಬಸ್ಗಳು ಕೂಡ ಗಡಿವರೆಗೆ ಮಾತ್ರ ಸಂಚಾರ ಮಾಡ್ತಿರುವಂತದ್ದು. ಹೀಗಾಗಿ ಅಲ್ಲಿಂದ ಸುಮಾರು 3-4 ಕಿಲೋಮೀಟರ್ಗಳು ನಡಿಗೆಯನ್ನ ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕೊಲ್ಲಾಪುರ ಪಟ್ಟಣದವರೆಗೆ ಬಿಡೋದಕ್ಕೆ ಡಬಲ್ ಪ್ರೈಸ್ ಅನ್ನ ಏನು ಖಾಸಗಿ ವಾಹನವರು ಲೂಟಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಜಿಲ್ಲಾಡಳಿತ ಎಚ್ಚರ ವಹಿಸಬೇಕಾಗಿರುವಂತದ್ದು ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಚೇತನ್. ಸದ್ಯಕ್ಕೆ ಕ್ರಮ ಕೈಗೊಳ್ಳಬೇಕಾಗಿರುವಂತಹ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕೂತಿದ್ದಾರೆ. ಒಂದು, ಆ ಗಡಿ ಸಮಸ್ಯೆಯನ್ನ ಕರೆಕ್ಟಾಗಿ ನಿಭಾಯಿಸಕ್ಕೂ ಬರಲ್ಲ ಅಲ್ಲಿನ ಜಿಲ್ಲಾಡಳಿತಕ್ಕೆ. ಇಲ್ಲಿ ಜನರಿಂದ ಲೂಟಿ ಆಗ್ತಾ ಇದೆ, ಅದನ್ನ ಅಟ್ಲೀಸ್ಟ್ ತಡೀರಿ ಅಂತ ಹೇಳಿದ್ರೆ ಅದಕ್ಕೂ ಬರ್ತಾ ಇಲ್ಲ. ಒಟ್ಟಲ್ಲಿ ಜಿಲ್ಲಾಡಳಿತ ಇದೆಯಾ ಇಲ್ವಾ, ಅಧಿಕಾರಿಗಳಿಗೆ ತಮ್ಮ ಪವರ್ ಏನು ಅನ್ನೋದು ಗೊತ್ತಿದೆಯಾ, ಅಥವಾ ನಮ್ಗೇನಾಗಬೇಕು ನಮ್ಗೆ ಯಾಕೆ ಬೇಕು ಅನ್ನುವಂತಹ ಮನಸ್ಥಿತಿನ ಗೊತ್ತಿಲ್ಲ.